ಹಲೋ ಫ್ಯಾಮ್. ಸೊ ಇವತ್ತು ಮಾರ್ನಿಂಗ್ ಬೇಗ ಎದ್ದು 13 ವರ್ಷಕ್ಕೆ ಮೊದಲನೇ ಸಲ ಬಂದಿರೋ ಶನಿ ಅಮಾವಾಸ್ಯೆ ಪೂಜೆ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ಅಮ್ಮ ಆಲ್ರೆಡಿ ಪೂಜೆ ವಾರ ಎರಡನ್ನೂ ಮುಗಿಸಿ ಚನ್ನರಾಯಪಟ್ಟಣದಲ್ಲಿರೋ ಶನಿದೇವ್ರ ದೇವಸ್ಥಾನಕ್ಕೆ ಅಮ್ಮ, ಅಪ್ಪ, ಅಣ್ಣನ ಮಗ 3 ಜನನೂ ಹೋಗಿದ್ರು. ಸೊ ನಾನು ಅದಕ್ಕೋಸ್ಕರ ಜಸ್ಟ್ ಕರ್ಪೂರ ಹಚ್ಚಿ ಬೇಡ್ಕೊಂಡೆ. ಆ್ಯಂಡ್ ಬಾಣಂತನಕ್ಕೆ ಅಂತ ಬಂದಮೇಲೆ ಇಷ್ಟು ದಿನ ಪೂಜೆ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಪೂಜೆ ಮಾಡಿದ್ದು. ಸೊ ಸ್ವಲ್ಪ ಜಾಸ್ತಿನೇ ಬೇಡ್ಕೊಂಡೆ, ಒಳ್ಳೇದು ಮಾಡಪ್ಪ ಅಂತ. ಮನೇಲಿ ಪೂಜೆ ಆದಮೇಲೆ ಮನೆ ಮುಂದೆ ಇರೋ ತುಳಸಿಗೆ ಹಾಗೆ ನಮಸ್ಕಾರ ಮಾಡಿಕೊಂಡು, ಹಾಗೆ ಮನೆ ಪಕ್ಕದಲ್ಲಿರೋ ಮುನಿಯಪ್ಪಂಗೂ ನಮಸ್ಕಾರ ಮಾಡಿಕೊಂಡು ಬಂದು ತಿಂಡಿ ತಿಂದೆ. ಆ್ಯಂಡ್ ನನ್ನ ಮಗ ಆಲ್ರೆಡಿ ಎದ್ದು ಅವ್ರ ಅತ್ತೆ ಜೊತೆ ಆಟ ಆಡ್ತಾ ಇದ್ದ. ಸೊ ಕರ್ಕೊಬಂದು ಮಲಗಿಸೋಣ ಅಂತ ಬಂದೆ. ಅವ್ನು ಮಲ್ಕೊತಾನ, ಕಿಲ್ಲಾಡಿ ಏನೇ ಮಾಡಿದ್ರು ಮಲ್ಕೊಳ್ಳಲ್ಲ. ಅದಕ್ಕೋಸ್ಕರ ಕರ್ಟನ್ ಎಳೆದು ಕತ್ಲೆ ಮಾಡಿಕೊಂಡು ಮಲಗಿಸ್ಕೊಳ್ಳೋಣ ಅಂತ ಪಕ್ಕದಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಮಲ್ಕೊಳ್ಳಿಲ್ಲ. ಉರುಳೋಗಿ ಆ ಕಡೆ ಆಟ ಆಡ್ಕೊಂಡು ಕೂತಿದ್ದ. ನಾನು ನೋಡೋ ತನಕ ನೋಡಿದೆ. ಅದಾದಮೇಲೆ ಸರಿ ನಾನು ಬರ್ತೀನಿ ಬಾಯ್ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಅಳ್ಕೊಂಡು ಬೇಡ ಅನ್ನೋ ಹಾಗೆ ಕರೆದ. ಸೊ ಮಲ್ಕೊತೀಯಾ ಬಾ ಮಲಗಿಸ್ತೀನಿ ಅಂತ ಕರ್ಕೊಂಡು ಹಾಗೆ ಜೋಲಿಗೆ ಹಾಕಿದ್ರೆ ಮಲ್ಕೊತಾನೆ ಅಂತ ಸಾಹಸ ಮಾಡಿ ಮಲಗಿಸಿದ್ದೀನಿ. ಎಷ್ಟು ತೂಗಿದ್ರೂ ಮಲ್ಕೊಳ್ಳಿಲ್ಲ. ಆ್ಯಂಡ್ ಫೈನಲಿ ಮಲ್ಕೊಂಡಾದ್ಮೇಲೆ ಸದ್ಯ ಅಂತ ಅಂದ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ. ನಾವು 5 months ಎಲ್ಲ ಇವ್ನಿಗೆ ಮುಡಿ ಕೊಡಬೇಕಿತ್ತು, ಬಟ್ ಕೊಡೋಕ್ಕಾಗಿಲ್ಲ. 9 monthsಗೆ ಕೊಡಬೇಕು. ಹುಟ್ಟಿದಾಗ ಜಾಸ್ತಿ ಏರಿರೋದ್ರಿಂದ ಯಾವಾಗಲೂ ಕಣ್ಮುಂದೆ ಬರ್ತಾ ಇರುತ್ತೆ. ಸೊ ಹಾಗೆ ಮೆತ್ತಗೆ ಸರಿಸಿ ಬಂದುಬಿಟ್ಟೆ ಸದ್ದಿಲ್ದಾಗೆ. ನೀಟಾಗಿ ಕೂದಲು ಒಣಗಿಸ್ಕೊಂಡು ಒರೆಸ್ಕೊಂಡು ಟವಲ್ ಹಾಕಿ ಆ್ಯಂಡ್ ನೆಕ್ಸ್ಟ್ ಮಗುಗೆ ಹಾಕ್ಕೊಳ್ಳೋಣ ಅಂತ ಬಂದೆ. ಮಗುಗೇನು ಜಾಸ್ತಿ ಇಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಹಾಕ್ಕೊತೀನಿ ಅಷ್ಟೇ. ಈ ಮಾಯ್ಶ್ಚರೈಸರ್ ಬಂದುಬಿಟ್ಟು ಪಾಂಡ್ಸ್ ಲೈಟ್ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಮುಖಕ್ಕೆ. ಆಲ್ಮೋಸ್ಟ್ 4 yearsಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸನ್ಸ್ಕ್ರೀನ್ ಬಂದು ವಿಶ್ಕೇರ್ ಅವ್ರದ್ದು. ನಾನೇನು ಡೈಲಿ ಯೂಸ್ ಮಾಡೋದಿಲ್ಲ, ಎಲ್ಲಾದರೂ ಹೋಗ್ಬೇಕಾದ್ರೆ ಅಷ್ಟೇ. ಸುಮ್ಮನೆ ಇವತ್ತು ಹಂಗೆ ಹಚ್ಕೊಂಡೆ ಅಷ್ಟೇ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ವೈಟ್ ಆಗೋದಿಲ್ಲ. ಸೊ ಎಲ್ಲ ಕಾಂಬಿನೇಷನ್ಗೂ ಸೆಟ್ ಆಗುತ್ತೆ. ಯಾರಾದರೂ ತೊಗೊಳೋದಿದ್ರೆ ತೊಗೊಳ್ಳಿ ವಿಶ್ಕೇರ್ ಅವ್ರದ್ದು. ಆ್ಯಂಡ್ ಅದಾದಮೇಲೆ ಲಿಪ್ ಬಾಮ್. ಓ ಮೈ ಗಾಡ್, ಲಿಪ್ ಬಾಮ್ ಇಲ್ಲ ಅಂತಂದರೆ ನಾನೇ ಇಲ್ಲ. ನನಗೆ ಯಾವಾಗಲೂ ಲಿಪ್ ಬಾಮ್ ಇರಬೇಕು, ನೈಟ್ ಡೇ ಇಲ್ಲ. ಆ್ಯಂಡ್ ಅದಾದಮೇಲೆ ಕುಂಕುಮ ಇಟ್ಕೊಂಡು ಲೈಟಾಗಿ ಚಿಕ್ಕಕ್ಕಲ್ಲ ಉದ್ದಕ್ಕೆ ಇಟ್ಕೊತೀನಿ ಐಲೈನರ್ನ. ಆ್ಯಂಡ್ ಅದಾದಮೇಲೆ ಹಾಗೆ ಒಂದು ಪ್ರಿಟಿ ಸ್ಮೈಲ್ ಕೊಟ್ಟೆ. ಚೆನ್ನಾಗಿ ಕಾಣ್ತಿದ್ದೀನಲ್ವ. ಸೊ ನನ್ನ ಮಗ ಆಲ್ರೆಡಿ ಎದ್ದು ಅವ್ರ ಅತ್ತೆ ಹತ್ರ ಕೊಡು ನನಗೂ ಕಲ್ಲಂಗಡಿ ಹಣ್ಣು ಅಂತ ಕಿತ್ಕೊತಾ ಇದ್ದಾನೆ ಕಳ್ಳ. ವಾಟರ್ ಮಿಲನ್ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದ ತಿಂದು ರೂಢಿ ಮಾಡಿಸಿರೋದಕ್ಕೆ ನನಗೂ ಕೊಡು ಅಂತಾನೆ. ಸೊ ಅವ್ನು ತಿನ್ನೋದ್ರಲ್ಲೇ ಹಾಕ್ಕೊಟ್ಟೆ. ಆ್ಯಂಡ್ ಅವ್ರ ಚಿಕ್ಕಿ ಜೊತೆ ಕೂತ್ಕೊಂಡು ಹಾಗೆ ಆಟ ಆಡ್ತಾ ಇದ್ದ. ನಾನು ಅದಾದಮೇಲೆ ಶೆಡ್ ಹತ್ರ ಕರ್ಕೊಂಡೋದೆ. ಶೆಡ್ ಹತ್ರ ಎತ್ತಿನ ಗಾಡಿ ಇರೋದ್ರಿಂದ ಅಲ್ಲಿ ಕೂತ್ಕೊಂಡು ಆಟ ಆಡೋದು ಅಂದರೆ ಅವನಿಗೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಅಣ್ಣನ ಮಗನೂ ಬಂದಿದ್ದ. ಆಟ ಆಡಿಕೊಂಡು ಹಾಗೆ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋದೋ. ಬಿಸಿಲೇ ಇಲ್ಲ ಇವತ್ತು. ಸೊ ನಮ್ಮ ಲಿಯೋಗೊಂದು ಹಾಯ್ ಮಾಡಿ ಸ್ನಾನ ಮಾಡಿಸಿ ಬಂದು ತಲೆ ಒಣಗಿಸ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡಬೇಕು ಅವ್ನಿಗೆ ಯಾವ ರೀತಿ ಅಳ್ತಾನೆ ಅಂತ. ಸ್ನಾನ ಅಂದರೆ ಅವ್ನಿಗೆ ಇಷ್ಟನೇ ಇಲ್ಲ. ಬತ್ತಲು ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದರೆ ಸಾಕು, ಗೊತ್ತಾಗ್ಬಿಡುತ್ತೆ ಅಂತ ಅಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋನು. ನಾನು ಬಂದು ತಲೆ ಒರೆಸ್ತಾ ಇರಬೇಕಾದ್ರೆ ಶಬ್ದ ನಿಲ್ಲಿಸೋದು. ನೋಡಿ ಬೇಕಿದ್ರೆ ಕ್ಲಿಪ್ ಹಾಕ್ತೀನಿ. ಇಲ್ಲ ಇದಲ್ಲ, ಇದಕ್ಕಿಂತ ಡಬ್ಬಲ್ ಕಿರಿಚ್ತಾನೆ. ಇದೇನು ಜಸ್ಟ್ ನನ್ನ ತಲೆ ಒರ್ಸೋಕೆ ಬಂದಾಗ ಸ್ನಾನ ಮಾಡಿಸ್ಬಿಟ್ಯಾ ಅಂತ ನನ್ನ ಹತ್ರ ಬೈತಾ ಇರೋರಾಗ ಇದು ಅಷ್ಟೇ. ಸೊ ಅದಾದಮೇಲೆ ನೀಟಾಗಿ ತಲೆ ಸೀಟಿ ಬಾಡಿ ಲೋಷನ್, ಕಾಜಲ್, ಫೇಸ್ ಕ್ರೀಮ್ ಅಂತ ಹಾಕ್ತೀನಿ. ಆ್ಯಂಡ್ ಬಟ್ಟೆ ಬಂದುಬಿಟ್ಟು ಆಫ್ ಸ್ಲೀವ್ಸ್ ಟೀ ಶರ್ಟ್ ಆ್ಯಂಡ್ ಚಡ್ಡಿ. ಇದು ಬಿಟ್ಟರೆ ನಾನು ಜಾಸ್ತಿ ಅವನಿಗೆ ಕವರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಈ ಶೆಕೆಲಿ ಸುಮ್ಮನೆ ಶೆಕೆಗಳೇ ಆಗಿಬಿಡುತ್ತೆ ಅಂತ ಅಷ್ಟೇ. ಆ್ಯಂಡ್ ಇವ್ನಿಗೆ ಸ್ನಾನ ಮಾಡೋಕ್ಕೆ ನಾನು ಯಾವುದೇ ರೀತಿ ಬಾಡಿ ವಾಶ್ ಯೂಸ್ ಮಾಡೋದಿಲ್ಲ. ಸೆಟಾಫಿಲ್ ಸೋಪ್ ಅಷ್ಟೇ ಯೂಸ್ ಮಾಡೋದು. ಆ್ಯಂಡ್ ಹೇರ್ಸ್ಗೆ ಶಾಂಪೂ ಯೂಸ್ ಮಾಡ್ತೀನಿ. ಬಿಕಾಸ್ ಅವ್ನ ಕೂದಲು ತಿಕ್ಕಾಗಿರೋದ್ರಿಂದ ಆಯಿಲ್ ಅಪ್ಲೈ ಮಾಡಿದರೆ ಹೋಗೋದಿಲ್ಲ ಅಂತ. ಅದು ಕೂಡ ಹಿಮಾಲಯ ಶಾಂಪೂ ಅಷ್ಟೇ. ಆ್ಯಂಡ್ ಫೇಸ್ಗೆ ಸೆಬಾಮೆಡ್ ಕ್ರೀಮ್ ಯೂಸ್ ಮಾಡ್ತೀನಿ. ಬಾಡಿ ಲೋಷನ್ ಸೆಟಾಫಿಲ್ ಆ್ಯಂಡ್ ಪೌಡರ್ ಯೂಸ್ ಮಾಡ್ತೀನಿ. ಅದು ಕೂಡ ಜಸ್ಟ್ ಕಾಜಲ್ ಮೇಲೆ ಅಪ್ಲೈ ಮಾಡೋದಕ್ಕಷ್ಟೇ. ಆ್ಯಂಡ್ ಕಾಜಲ್ ಬಂದು ಹಿಮಾಲಯನೇ ಅಷ್ಟೇ. ಡೈಪರ್ ರ್ಯಾಶ್ ಕ್ರೀಮ್ ಜಾಸ್ತಿ ಯೂಸ್ ಆಗೋದಿಲ್ಲ. ಬಿಕಾಸ್ ನಾನು ಅವನಿಗೆ ರೆಗ್ಯುಲರಾಗಿ ಡೈಪರ್ ಹಾಕೋದಿಲ್ಲ. ಅದಕ್ಕೋಸ್ಕರ ಇವನಿಗೆ ವಿಟಮಿನ್ D3 ಕುಡಿಸೋದು ಅಂದರೆ ನನಗೆ ಇಷ್ಟ. ಯಾಕೆ ಅಂತಂದರೆ ಅವನೊಂದು ಚೂರು ಆಟ ಮಾಡೋದಿಲ್ಲ. ಎಲ್ಲ ಮದರ್ಸ್ ಹತ್ರ ಇರೋ ಹಾಗೆ ನನ್ನ ಹತ್ರನೂ ಡೋಲೋ ಡ್ರಾಪ್ಸ್, ವಿಟಮಿನ್ D3, ಬೇಬಿ ರಬ್, ಕಸ್ತೂರಿ ಪಿಲ್ಸ್ ಅಂತ ಇದೆ. ಸೊ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 2 ನೋಡಿ. ಥ್ಯಾಂಕ್ ಯು.